ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಡೀ ದೇಶದಾದ್ಯಂತ ಸಂಚಲನಕ್ಕೆ ಕಾರಣ ಆಗಿರುವಂತಹ ಒಂದು ಪ್ರಕರಣ ಅಂತ ಹೇಳಿದ್ರೆ 400 ಕೋಟಿ ಕಂಟೈನರ್ನಲ್ಲಿದ್ದಂತಹ ಹಣವನ್ನ ದರೋಡೆಕೋರರು ಹೈಜಾಕ್ ನಿಜವಾಗ್ಲೂ ಮಾಡಿದ್ರ? ಅಸಲಿಗೆ 400 ಕೋಟಿ ಅನ್ನುವಂತಹ ಮೊತ್ತ ಇದ್ದಿದ್ದು ನಿಜಾನ? ನಿಮಗೆ ನಾವು ಬಿಗ್ ಅಪ್ಡೇಟ್ ಅನ್ನು ಕೊಡ್ತೀವಿ. ಕರ್ನಾಟಕ ಗಡಿಯಲ್ಲಿ 400 ಕೋಟಿ ರಾಬ್ರಿಗೆ ಸಂಬಂಧಪಟ್ಟಂತ ಬಿಗ್ ಅಪ್ಡೇಟ್. ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ಹೈಜಾಕ್ ಅಂತ ನಾವು ಹೇಳ್ತಾ ಇದ್ವಿ. ಚೋರ್ಲಾ ಘಾಟ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದು ಯಾಕೆ? ಚೋರಿ ಮಾಡೋದಕ್ಕೆ ಅನ್ನೋ ಪ್ರಶ್ನೆ. ಕಂಟೈನರ್ನಲ್ಲಿದ್ದ 400 ಕೋಟಿ ಹಣವನ್ನ ಸಾಗಾಟ ಹೇಗೆ ಮಾಡಿರಬಹುದು? ಆ ಡೀಟೇಲ್ಸ್ ಅನ್ನ ಕೂಡ ಕೊಡ್ತೀವಿ ನಿಮಗೆ. ಮಿನಿ ಗೂಡ್ಸ್ಗೆ ಹಣ ಡಂಪ್ ಮಾಡಿ ಹಣವನ್ನ ಬೇರೆ ಕಡೆಗೆ ಸಾಗಾಟ ಮಾಡಿದ್ರ ಅನ್ನೋ ಅನುಮಾನಗಳು ಮೂಡ್ತಾ ಇದೆ. ಕಾರಣ ಹೈಜಾಕ್ ಆದ ಕಂಟೈನರ್ ಪತ್ತೆನೂ ಇಲ್ಲ, ಈ ಕಡೆಗೆ ಹಣನೂ ಇಲ್ಲ, ಹೈಜಾಕ್ ಮಾಡಿದವರು ಪತ್ತೆ ಆಗಿಲ್ಲ. ಹೀಗಾಗಿ ಏನಾಗಿದೆ? ಚೋರ್ಲಾ ಘಾಟ್ನ ಚೋರಿಯ ರಹಸ್ಯ ಭೇದಿಸೋದಕ್ಕೆ ಸಾಧ್ಯ ಇದೆಯಾ ಅನ್ನೋ ಪ್ರಶ್ನೆ. ನಿಮಗೆ ಒಂದು ಕಡೆಗೆ ನಾವು ಫುಟೇಜಸನ್ನು ತೋರಿಸ್ತಾ ಇದ್ದೀವಿ. ಚೋರ್ಲಾ ಘಾಟ್ ಅಂದರೆ ಹೇಗಿದೆ ಅಂತ. ವಿಪರೀತ ಕಡಿದಾದ ದುರ್ಗಮ ಅರಣ್ಯ ಪ್ರದೇಶ, ಘಾಟ್ ಸೆಕ್ಷನ್ನು. ಘಾಟ್ ಸೆಕ್ಷನ್ ಅಂದರೆ ಬರೀ ಚೋರ್ಲಾ ಘಾಟ್ ಅಂತಲ್ಲ, ಯಾವ ಘಾಟ್ ಸೆಕ್ಷನ್ಗೆ ಹೋದ್ರೂ ನಿಮಗೆ ನೆಟ್ವರ್ಕ್ ಸಿಗಲ್ಲ ಅಲ್ಲಿ. ಸೊ ಇದು ಲಾಭ ಆಯಿತಾ ದರೋಡೆಕೋರರಿಗೆ? ಇದು ಪ್ರಶ್ನೆ. ಇನ್ನೊಂದು ಕಡೆಗೆ ಗೋವಾ, ಮಹಾರಾಷ್ಟ್ರ, ಕರ್ನಾಟಕ ಗಡಿಯ ಚೋರ್ಲಾ ಘಾಟ್ ಪ್ರದೇಶದಲ್ಲಿ ಮೊಬೈಲ್ ನೆಟ್ವರ್ಕ್ನ ಪ್ರಾಬ್ಲಮ್ ಇದೆ. ನಾನು ಹೇಳ್ತಾ ಇದ್ದಲ್ಲ, ಯಾವುದೇ ಘಾಟಲ್ಲೂ ಪ್ರಾಬ್ಲಮ್ಮೇ ಅದು. ಇದು ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಘಾಟ್ ಆಗಿರೋದ್ರಿಂದ ಗೋವಾದಿಂದ ಚೋರ್ಲಾ ಘಾಟಿಗೆ ಹೋಗೋದಕ್ಕೆ 3 ಗಂಟೆ ಬೇಕು. ನೆಟ್ವರ್ಕ್ ಸಮಸ್ಯೆ ಪೂರ್ತಿ. ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗಿ ಸ್ವಲ್ಪ ಹೊತ್ತಿಂದ ನೆಟ್ವರ್ಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಈಸಿಯಾಗಿ ನಮ್ಮನ್ನು ಟ್ರೇಸ್ ಮಾಡೋದಕ್ಕಾಗಲ್ಲ, ಮೊಬೈಲ್ ನೆಟ್ವರ್ಕು ವರ್ಕ್ ಆಗಲ್ಲ. ಮತ್ತು ಈ ಕಂಟೈನರ್ಗಳಿಗೆ ಯೂಶಲ್ ಆಗಿ GPS ಅನ್ನು ಅಳವಡಿಸ್ತಾರೆ, ಎಲ್ಲಿ ಲೊಕೇಟ್ ಆಗಿದೆ ಕಂಟೈನರ್ ಅಂತ. ಅದು ಟ್ರ್ಯಾಕ್ ಮಾಡೋಕ್ಕಾಗಲ್ಲ ಈ ಘಾಟ್ ಹತ್ತಿ ಘಾಟ್ ಇಳಿಯೋ ತನಕ. ಸೊ ಹೀಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ರಾ? ಯಾಕಂದರೆ ಒಂದು ಸಿನಿಮೆಯ ರೀತಿಯಲ್ಲಿ ದರೋಡೆ ಮಾಡಬೇಕಂದ್ರೆ ತುಂಬ ಪೂರ್ವ ಸಿದ್ಧತೆಗಳು ಬೇಕಾಗತ್ತೆ. ಸೊ ಆ ಪೂರ್ವ ಸಿದ್ಧತೆಗಳು ಇಲ್ಲಿ ನಡೆದಿತ್ತಾ ಅನ್ನೋದು ಪ್ರೈಮ್ ಕ್ವೆಶ್ಚನ್. ಈಗ ನಾನು ವಿಜುವಲ್ಸ್ ತೋರಿಸ್ತಾ ಇದ್ದೆ ನಿಮಗೆ, ಚೋರ್ಲಾ ಘಾಟ್ ಅಂತ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ನಿಮಗೆ. ಸೊ ಘಾಟ್ ಸೆಕ್ಷನ್ ಹೇಗಿದೆ ಅನ್ನೋದಕ್ಕೆ ನಿಮಗೊಂದು ಅಂದಾಜು ಈ ವಿಡಿಯೋ ಮೂಲಕ ಸಿಗ್ತಾ ಇದೆ. ಚೋರ್ಲಾ ಘಾಟ್ನ ವಿಜುವಲ್ಸೇ ಇದು. ಎಷ್ಟು ಡೀಪಾಗಿ ಫಾರೆಸ್ಟ್ ಹಬ್ಕೊಂಡಿದೆ ಅಂತ ನೀವು ನೋಡ್ಬೋದು. ಅಂದರೆ ಕಡಿದಾದ ದುರ್ಗಮ ಅರಣ್ಯ ಪ್ರದೇಶದ ನಡುವೆ ಸಣ್ಣದಾಗಿ ಒಂದು ಹಾವಿನ ದಾರಿ ರೀತಿಯಲ್ಲಿ ನಮಗೆ ಕಾಣಿಸುತ್ತೆ. ಹೇಗಿದೆ ನೋಡಿ ಅಲ್ಲಿ ಆ ಘಾಟ್ ತಿರುವು ಎಷ್ಟು ಡೆಡ್ಲಿ ಆಗಿದೆ ಅಂತ ನೋಡ್ತಾ ಇದ್ದೀರಾ ನೀವು. ಆಮೇಲೆ ಡ್ರೋನ್ ಕ್ಯಾಮ್ರಾ, ನಮ್ಮ ಪಬ್ಲಿಕ್ ಟಿವಿಯ ಡ್ರೋನ್ ಕ್ಯಾಮ್ರಾದಲ್ಲಿ ಕಣ್ಣು ಹಾಯಿಸಿದಷ್ಟು ದೂರ ಕೂಡ ನಿಮಗೆ ಅರಣ್ಯದ ಹಬ್ಬುವಿಕೆ ಎಷ್ಟು ಅನ್ನೋದನ್ನು ತೋರಿಸ್ತಾ ಇದೆ ಇದು. ಸೊ ಸಣ್ಣ ಅರಣ್ಯ ಪ್ರದೇಶ ಅಲ್ಲ ಇದು. ಸಹ್ಯಾದ್ರಿ ಪರ್ವತ, ಸಹ್ಯಾದ್ರಿ ಕಾಡು ಅಂತ ಅಂದರೆ ತುಂಬ ಡೀಪ್ ಫಾರೆಸ್ಟ್ ಅದು. ಇದೆಲ್ಲವೂ ಕೂಡ ಲಾಭ ಆಯಿತಾ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಈ ಕತೆ ಸ್ಟಾರ್ಟ್ ಆಗುತ್ತಲ್ಲ, ರಾಬ್ರಿ ಕತೆ, ಈ ಕತೆ ಸ್ಟಾರ್ಟ್ ಆದಾಗಲಿಂದ 8 ಪಾಯಿಂಟ್ ತನಕ ಬರೀ ಅನುಮಾನಗಳೇ ಇದ್ದಾವೆ. ಹೇಳ್ತೀವಿ ನಿಮಗೆ ಅದನ್ನು ಮುಂದಿನ ಹಂತದಲ್ಲಿ ಒಂದೊಂದಾಗೆ. ಬೆಳಗಾವಿ ಪೊಲೀಸರಿಂದ ದರೋಡೆ ಪ್ರಕರಣದ ತನಿಖೆ ಮುಂದುವರಿತಾ ಇದೆ. ಬಂಧಿತ 4 ವಿಚಾರಣೆಗೆ ನಮ್ಮ ರಾಜ್ಯದ ಪೊಲೀಸರು ಮುಂದಾಗಿದ್ದಾರೆ. ಮಹಾರಾಷ್ಟ್ರ SITಗೆ ಪತ್ರ ಬರೆಯೋದಕ್ಕೆ ಬೆಳಗಾವಿ ಪೊಲೀಸರು ಮುಂದಾಗಿದ್ದಾರೆ. ದೂರುದಾರ ಸಂದೀಪ್ ವಿಚಾರಣೆಯನ್ನ ಕರ್ನಾಟಕ ಪೊಲೀಸರು ನಡೆಸಿದ್ದಾರೆ. ಕರ್ನಾಟಕ ಗಡಿಯಲ್ಲಿ 400 ಕೋಟಿ ರಾಬ್ರಿ ಆಗಿರೋದ್ರಿಂದ ಇವಾಗ ಸ್ವಲ್ಪ ಹೊತ್ತಿನ ಮುಂಚೆ ನಮ್ಮ ಬೆಳಗಾವಿ SP ಸುದ್ದಿಗೋಷ್ಠಿಯನ್ನು ತುರ್ತಾಗಿ ಕರೆದಿದ್ರು. ಹಲವು ವಿಚಾರಗಳನ್ನು ಹಂಚಿಕೊಂಡ್ರು ಅವರು. ಖಾನಾಪುರ ಸ್ಟೇಷನ್ ಕಡೆ ಚೋರ್ಲೆಘಾಟು ವ್ಯಾಪ್ತಿಯಲ್ಲಿ ಒಂದು ರಾಬರಿ ಆಗಿದೆ. ಅದರಲ್ಲಿ ಒಂದು 400 ಕೋಟಿ ರೂಪಾಯಿ ಆಗಿರಬಹುದು ಅಂದರೆ ಒಂದು ಮಾಹಿತಿ ಬಂತು. ಸೊ ಇದು ಹಿನ್ನೆಲೆ ಏನಂದರೆ, ಇದರಲ್ಲಿ ಲೆಟರಲ್ಲಿ ಬಂದಿರೋದು ಒಂದು ಕಿವಿ ಮಾತಲ್ಲಿ ಬಂದಿರೋ ಒಂದು ಮಾಹಿತಿಯಲ್ಲಿ ಸಂದೀಪ್ ದತ್ತ ಪಾಟೀಲ್ ಎಂಬುವರನ್ನು ಅಕ್ಟೋಬರ್ 22ನೇ ತಾರೀಕು 2025 ಸುಮಾರು 3 ತಿಂಗಳ ಹಿಂದೆ ಒಬ್ಬನನ್ನು ಕಿಡ್ನಾಪ್ ಮಾಡಿರ್ತಾರೆ. ಕಿಡ್ನಾಪ್ ಮಾಡಿರೋರು ಯಾರು ಮಾಡ್ತಾರೆ ಅಂದರೆ, ವಿಶಾಲ್ ನಾಯ್ಡು ಎಂಬವನ್ನ ಕಿಡ್ನಾಪ್ ಮಾಡ್ತಾನೆ. ಇವನು ವಿರಾಟ್ ಗಾಂಧಿ ಎಂಬರ ಸೂಚನೆ ಮೇರೆಗೆ ವಿಶಾಲ್ ನಾಯ್ಡು ಗೋಟಿ ಏರಿಯಾಕ್ಕೆ ನೀವು ಬನ್ನಿ ಅಂದರೆ ಸಂದೀಪ್ ದತ್ತ ಪಾಟೀಲನ್ನು ಕರೀತಾನೆ. ಈ ಸಂದೀಪ್ ದತ್ತ ಪಾಟೀಲ್ ಗೋಟಿ ಏರಿಯಾಕ್ಕೆ ಹೋಗುವ ಸಂದರ್ಭದಲ್ಲಿ ಅಲ್ಲಿ ವಿಶಾಲ್ ನಾಯ್ಡು ಮತ್ತು ಅವನ ಜೊತೆಗೆ ಇದ್ದ ಕೆಲವೊಬ್ಬರು ಇವನನ್ನು ಒಂದು ಫಾರ್ಚುನರ್ ಗಾಡಿಯಲ್ಲಿ
ಕಿಡ್ನಾಪ್ ಮಾಡಿಬಿಟ್ಟು ಅಲ್ಲಿನೇ ಒಂದು ಹೊಡೆಯುತ್ತಾರೆ. ಹೊಡೆದುಬಿಟ್ಟು ನಮ್ಮಲ್ಲಿ ಸುಮಾರು ಒಂದು ಅಕ್ಟೋಬರ್ 16ನೇ ತಾರೀಕು 2025 ಒಂದು 400 ಕೋಟಿ ರಾಬರಿ ಆಗಿದೆ. ಅದರಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರ ಅಂದರೆ ನಮಗೆ ಡೌಟ್ ಇದೆ. ನೀವೇ ಮಾಡಿದಿರ ಅಂದರೆ ಎಲ್ಲಿ ಹೊಡೆಯುತ್ತಾರೆ. ಹೊಡೆದಾದ ಮೇಲೆ ಅವನನ್ನು ಬಿಡ್ತಾರೆ. ಸ್ವಲ್ಪ ಆದಮೇಲೆ ಅವನನ್ನು ಮನೆ ಸುತ್ತಮುತ್ತ ಹೋಗಿ ಫಾಲೋ ಅಪ್ ಮಾಡ್ತಾರೆ. ಸೊ ಅದು ಮುಗಿದ ನಂತರ ಅವನಿಗೆ ಮತ್ತೆ ಕಾಲ್ ಮಾಡಿ ಇರ್ತಾರೆ. ಮತ್ತೆ ಕಾಲ್ ಮಾಡಿ ನಮಗೆ ಅದು ಸಿಕ್ಕಿರುತ್ತದೆ ಅಂದರೆ ಹೇಳಿ ಮಾಹಿತಿ ಹೇಳಿರ್ತಾರೆ. ಸೊ ಇದರಲ್ಲಿ ಇವನ್ ಕಡೆ ನಮಗೆ ಲೆಟ್ರ್ ಬರೆದಿರೋದಲ್ಲಿ ಈ ಲೆಟ್ರಲ್ಲಿ ಏನಿದೆ ಅಂದರೆ ಈ ಕಿಡ್ನಾಪಕ್ಕೆ ಕಾರಣ ಇವನು ಒಂದು 400 ಕೋಟಿ ರೂಪಾಯಿ ರಾಬರಿ ಮಾಡಿರೋದಲ್ಲಿ ಭಾಗಿಯಾಗಿರೋದಾಗಿ ನಮಗೆ ಬಂದಿದೆ ಅಂತ ಪೊಲೀಸರು ನಮಗೆ ಲೆಟ್ರನ್ನು ಬರೆದಿರ್ತಾರೆ. ಇದು ಚೋರ್ಲೆ ಘಾಟ್ ಅಂದರೆ ಬರೀತಾರೆ. ಇದರಲ್ಲಿ ಇದು ಬಿಟ್ಟು ಮಾಹಿತಿ ಯಾವುದೂ ಇಲ್ಲ. ಈ ಲೆಟ್ರ್ ಬಂದಾದ ನಂತರ ನಾವು ಇಲ್ಲಿಂದ ಒಂದು ನಮ್ಮ ಸಬ್ ಇನ್ಸ್ಪೆಕ್ಟರ್ ಡೀಟೇಲ್ಸ್ ಕೊಡ್ತಾರೆ ದಿಲೀಪ್ ನೇರ ಸಂಪರ್ಕದಲ್ಲಿ. ದಿಲೀಪ್, ಸಾಮಾನ್ಯ ಘಾಟ್ ಸೆಕ್ಷನ್ಗಳಂದ್ರೆ ಬರೀ ಚೋರ್ಲಾ ಘಾಟ್ ಅಂತ ಅಲ್ಲ, ಎಲ್ಲ ಘಾಟಲ್ಲೂ ಕೂಡ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ. ಇಲ್ಲಿ ದರೋಡೆಕೋರರಿಗೆ ನೆಟ್ವರ್ಕ್ ಪ್ರಾಬ್ಲಮ್ GPS ಲೊಕೇಶನ್ ಟ್ರ್ಯಾಕ್ ಆಗದೆ ಇದ್ದಿದ್ದು ಎಷ್ಟು ಸಹಾಯ ಆಗಿದೆ. ಮತ್ತು ಅಟ್ಲೀಸ್ಟ್ ಇವಾಗ ಒಂದು ಗಾಡಿ ನಂಬರ್ ಆದರೂ ಗೊತ್ತಾಗಬೇಕಾಗತ್ತೆ. ನಾವು FIR ಕಾಪಿಯನ್ನು ನೋಡ್ತಾ ಇದ್ದೆ, ಅದ್ರಲ್ಲಿ ಯಾವುದೇ ಗಾಡಿ ನಂಬರ್ ಮೆನ್ಷನ್ ಇಲ್ಲ. ಮತ್ತು ಹೆಂಗೆ ಟ್ರೇಸ್ ಆದರೂ ಹೆಂಗೆ ಮಾಡ್ತಾರೆ ಈ ಪ್ರಕರಣದಲ್ಲಿ ಅಂತ? ಮಮತಾ, ಭಾಳಷ್ಟು ಗೊಂದಲ ಗೂಡು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈಗ ನಮಗೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಅಂತಂದರೆ ಏನು ನಾಸಿಕ್ನ ಅಡಿಷನಲ್ SP ಆದಿತ್ಯ ಅವರು ಬೆಳಗಾವಿ ಕಡೆ ಹೊರಟಿದ್ದಾರೆ ಅಂತೇಳಿ ಮಾಹಿತಿ ಬರ್ತಾ ಇರುವಂಥದ್ದು. ಮತ್ತು ಈ ವಿಚಾರವಾಗಿ ಬೆಳಗಾವಿ SP ಅವರು ಕೂಡ ಮಾಧ್ಯಮ ಜೊತೆ ಮಾತಾಡಿದ್ದಾರೆ. ಏನಂತ ಇದನ್ನು ತನಿಖೆ ಮಾಡ್ತೀವಿ ನಾವು, ಯಾಕಂದರೆ ಕ್ರೈಮ್ ಆಗಿರೋದು ಮಹಾರಾಷ್ಟ್ರದಲ್ಲಿ ಎಂಡ್ ಪಾಯಿಂಟ್ ನಮ್ದು ಇರೋದ್ರಿಂದ ಎಂಡ್ ಪಾಯಿಂಟ್ ವಿಚಾರವಾಗಿ ಏನು ಮಾಹಿತಿ ಬೇಕು ಅದೆಲ್ಲವನ್ನು ಕೂಡ ನಾವು ತಿಳಿಸುವೆ ಹಾಗೆ ಅಂತೇಳಿ ಬೆಳಗಾವಿ SP ತಿಳಿಸಿರುವಂಥದ್ದು. ಜೊತೆಗೆ ಏನಂತಂದರೆ ಈ ಒಂದು ದುರ್ಗಮ ರಸ್ತೆಯಲ್ಲಿ ಒಂದು ಕಡೆ ಆಳವಾದ ಪ್ರಪಾತ ಇರುವಂಥದ್ದು, ಮತ್ತೊಂದು ಕಡೆ ಹೈಟ್ ಆಗಿರುವಂಥ ಗುಡ್ಡ ಇರುವಂಥದ್ದು. ಹೀಗಾಗಿ ಯಾವುದೇ ನೆಟ್ವರ್ಕ್ಗಳು ಕೂಡ ಇಲ್ಲಿ ಕೆಲಸ ಮಾಡೋದಿಲ್ಲ. ಇದನ್ನು ಅರ್ಥಂತ ಕದಿಮರು ಈ ಥರ ಮಾಡಿದ್ದಾರೆ ಹೇಗ, ಅಥವಾ ಇದರಿಂದಗಡೆ ಬೇರೆಯಾವುದು ಕಾಣದ ಕೈಗಳಿಗೆ ಕೆಲಸ ಮಾಡ್ತಾ ಇದ್ದಾವ, ಅಥವಾ ಇನ್ನೊಬ್ಬರು ಯಾರೋ ಬೇರೆ ದೇಶಕ್ಕೆ ಓಡಿ ಹೋಗಿದ್ರೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ವಿಚಾರವಾಗಿ ಕುಲಂಕುಷವಾಗಿ ಪರಿಶೀಲನೆ ಪೊಲೀಸರು ಮಾಡ್ತಾ ಇದ್ದಾರೆ. ಗೋವಾ ಪೊಲೀಸರು ಇರ್ಬೋದು, ಮಹಾರಾಷ್ಟ್ರ ಪೊಲೀಸರು, ಜೊತೆಗೆ ಕರ್ನಾಟಕದ ಪೊಲೀಸರು ಕೂಡ ಇದಕ್ಕೆ ಭಾಳಷ್ಟು ದುಂಬಾಲು ಬೆನ್ನು ಬಿದ್ದಿರುವಂಥದ್ದು. ಇನ್ನೊಂದು ಕಡೆ ಏನಂತಂದರೆ ಈ ಎಲ್ಲ ತನಿಖೆ ವಿಚಾರವಾಗಿ ಬೆಳಗಾವಿಯ ಜೊತೆ SP ಅವರ ಜೊತೆಗೆ ರಾಜ್ಯದ ಏನು ಮುಖ್ಯಮಂತ್ರಿಗಳ ಜೊತೆಯಾಗಿ ಏನಂತಾರೆ ಏನು ಗೃಹ ಸಚಿವರು ಕೂಡ ಮಾತನಾಡಿದ್ದಾರೆ. ಈ ವಿಚಾರ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅಂತ ಕೂಡ ಮಾಹಿತಿ ಬಂದಿರುವಂಥದ್ದು. ಮತ್ತೊಂದು ಕಡೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆದಂಥ ದೇವೇಂದ್ರ ಫಡ್ನವೀಸ್ ಅವರು ಕೂಡ ಇದನ್ನು ಗಂಭೀರವಾಗಿ ಸ್ವೀಕಾರ ಮಾಡಿರುವಂಥದ್ದು. ಮತ್ತು ಯಾವುದೇ ಕಾರಣಕ್ಕೂ ಬಿಡೋದು ಇಲ್ಲ ಅಂತೇಳಿ SIT ರಚನೆ ಮಾಡಿ ಆದಿತ್ಯ ಅವರನ್ನು ಅದಕ್ಕೆ SIT ಟೀಮ್ ಆಗಿ 9 ಜನರ ತಂಡವನ್ನು ಮಾಡಿ ಈ ಒಂದು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಮಮತಾ, ರೈಟ್, ಹಾಗೆ ಸಂಪರ್ಕದಲ್ಲಿ ಒಟ್ಟಿನಲ್ಲಿ ಕುತೂಹಲ ಅಂತೂ ಇದೆ. ಬಿಕಾಸ್ ಕತೆ ಸ್ಟಾರ್ಟ್ ಆಗೋ ಪಾಯಿಂಟಿಂದ ಎಂಡ್ ಆಗೋ ಪಾಯಿಂಟ್ ತನಕ ಇದರಲ್ಲಿ ತುಂಬ ಅನುಮಾನಗಳಿದ್ದಾವೆ. ಇನ್ನೊಂದು ಕಡೆಗೆ ಈ ತನ್ನನ್ನು ಹೊಡೆದ್ರು ಬಡದ್ರು ಅಂತ ಹೇಳ್ಕೊಳ್ತಾ ಇರುವ ಸಂದೀಪ್ ವಿಡಿಯೋದಲ್ಲಿ ಬಿಗ್ ಟ್ವಿಸ್ಟನ್ನು ಕೊಟ್ಟಿದ್ದಾನೆ. ಈ 400 ಕೋಟಿ ರಾಬರಿಗೆ ಸಂಬಂಧಪಟ್ಟಂತೆ 2 ಕಂಟೈನರ್ನಲ್ಲಿ 400 ಕೋಟಿ ಇತ್ತ, 1000 ಕೋಟಿ ಇತ್ತ, ಅಥವಾ ದುಡ್ಡು ನಿಜವಾಗ್ಲೂ ಇತ್ತ ಗೊತ್ತಿಲ್ಲ. ಬಟ್ ದೂರುದಾರ ಸಂದೀಪ್ ಮಾತ್ರ ಸ್ಫೋಟಕ ಆರೋಪವನ್ನು ಮುಂದುವರಿಸಿದ್ದಾನೆ. ಆತ ಹೇಳ್ತಾ ಇರೋದು ಕಂಟೈನರ್ನಲ್ಲಿ 2000 ರೂಪಾಯಿ ಮುಖಬೆಲೆಯ ನೋಟ್ಗಳು ಇದ್ವು, 400 ಅಲ್ಲ ರೀ 1000 ಕೋಟಿ ಅದರಲ್ಲಿ ಇದ್ದಿದ್ದು ಅಂತ ಆತ ಹೇಳ್ಕೊಳ್ತಾ ಇದ್ದಾನೆ ವಿಡಿಯೋದಲ್ಲಿ. ಮರಾಠಿ ಭಾಷೆಯ ವಿಡಿಯೋ ಬೈಟ್ನಲ್ಲಿ ಅವನು ಸುಮಾರು ಆರೋಪಗಳನ್ನು ಮಾಡಿದ್ದಾನೆ. ಇವನು 1000 ಕೋಟಿ ಅಂತ ಇಲ್ಲಿ ಹೇಳಬೇಕಾದ್ರೆ ಮತ್ತೆ FIR ಕೊಡಬೇಕಾದ್ರೆ ಹೆಂಗೆ, ದೂರು ಕೊಡಬೇಕಾದ್ರೆ ಅದು FIR ಆಗಬೇಕಾದ್ರೆ ಅಲ್ಲಿ 400 ಕೋಟಿ ಅಂತ ಹೆಂಗೆ ಮೆನ್ಷನ್ ಆಯಿತು? ಇವನ ಮೇಲೆ ಅನುಮಾನ ಇದೆ ಈಗ.